ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ. ನಮಸ್ಕಾರ ಸ್ನೇಹಿತರೆ, ನೀವು ಕೇಳಿದ್ರಲ್ಲ, ಎಷ್ಟು ಸುಶ್ರಾವ್ಯವಾಗಿ ಉಚ್ಚಾರಗಳಲ್ಲಿ ತಪ್ಪುಗಳಿಲ್ಲದೆ ಇಸ್ರೇಲಿನ ಮಹಿಳೆಯೋರ್ವಳು ನಮ್ಮ ರಾಷ್ಟ್ರೀಯ ಗಾನವಾದ ವಂದೇ ಮಾತರಂ ಗೀತೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಮೋದಿಜಿಯವರ ಎದುರು ಹಾಡಿದ್ದಾರೆ. ಇದನ್ನೆಲ್ಲ ಇಲ್ಲೇಕೆ ಪ್ರಸ್ತಾಪಿಸುತ್ತಿದ್ದೇನೆ ಅನ್ನುವಿರಾ? ಇತ್ತಿಗಷ್ಟೇ ಭಾರತ ಸರ್ಕಾರವು ಎಲ್ಲ ಶಾಲಾ ಕಾಲೇಜು ಸಾರ್ವಜನಿಕ ಸಮಾರಂಭಗಳಲ್ಲಿ ಆರಂಭದ ಗೀತೆಯಾಗಿ ರಾಷ್ಟ್ರೀಯ ಏಕತೆಯನ್ನು ಸಾರುವ ವಂದೇ ಮಾತರಂ ಗೀತೆಯನ್ನು ಹಾಡುವಂತೆ ಆದೇಶಿಸಿದೆ. ಆದರೆ ನಮ್ಮಲ್ಲಿರುವ ಕೆಲವು ಪಟ್ಟಭದ್ರರು ದೇಶದ ಎಲ್ಲವನ್ನೂ ಪಡೆದು ಈ ಗೀತೆಯನ್ನು ರಾಷ್ಟ್ರೀಯ ಗೀತೆಯನ್ನು ಹಾಡಲು ನಿರಾಕರಿಸಿರುತ್ತಾರೆ. ಇದಕ್ಕೇನಬೇಕು, ನೀವೇ ಹೇಳಿ.